ಹಾಯ್ ಮಿತ್ರರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಇದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ನೀವು ನಮ್ಮನ್ನು ಫಾಲೋ ಅಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಈಗ ಶುರು ಮಾಡೋಣ. ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಮ್ಯಾಥಮೆಟಿಕಲ್ ಇಂಡಕ್ಷನ್ ಈ ಪಾಠನ ಶುರು ಮಾಡೋದಕ್ಕಿಂತ ಮುಂಚೆ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಬೇಕಾಗತ್ತೆ. ಯಾವುದಾದ್ರೂ ಸ್ಟೇಟ್ಮೆಂಟ್ ನಾನು ಹೇಳಿದ್ರೆ ಟುಡೇ ಇಟ್ ವಿಲ್ ರೈನ್ ಅಂತ ಹೇಳಿದ್ರೆ ಅದು ಒಂದು ಟ್ರೂ ಇರುತ್ತೆ ಅಥವಾ ಫಾಲ್ಸ್ ಇರುತ್ತೆ. ಎರಡೂ ಆಗೋಕ್ಕೆ ಸಾಧ್ಯ ಇಲ್ಲ. ಟ್ರೂ ಫಾಲ್ಸ್ ಎರಡೂ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾವುದಾದ್ರೂ ಒಂದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್, ಉದಾಹರಣೆಗೆ ನಾನು ಹೇಳ್ತೀನಿ, ತ್ರೀ ಪಾಯಿಂಟ್ಸ್ ಇರೋವಂಥ ಕ್ಲೋಸ್ಡ್ ಫಿಗರ್, ಆಯಿತಾ? ಕ್ಲೋಸ್ಡ್ ಫಿಗರ್ ಆಫ್ 3 ಪಾಯಿಂಟ್ಸ್ ಕೆನ್ ಬಿ ಅ ಟ್ರಯಾಂಗಲ್ ಅಂತ ಹೇಳ್ತೀನಿ, ಆಯಿತಾ? ಆರ್ ಈಸ್ ಎ ಟ್ರಯಾಂಗಲ್ ಅಂತ ಹೇಳ್ತೀನಿ, ಆಯಿತಾ? ಕ್ಲೋಸ್ಡ್ ಫಿಗರ್ ಮೇಡ್ ಆಫ್ 3 ಪಾಯಿಂಟ್ಸ್ ಈಸ್ ಎ ಟ್ರಯಾಂಗಲ್ ಅಂತ. ಒಂದು ಅದು ಟ್ರೂ ಇರುತ್ತೆ ಅಥವಾ ಫಾಲ್ಸ್ ಇರುತ್ತೆ, ಎರಡೂ ಆಗೋಕ್ಕೆ ಸಾಧ್ಯ ಇರೋದಿಲ್ಲ. ಸೊ ನಾನೀಗ ಹೇಳಿದ್ನಲ್ಲ, ಅದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಯಿತು. ಈಗ ನೆಕ್ಸ್ಟ್ ಮುಂದೆ ನೋಡೋಣ. ನಾವು ಯಾವುದಾದ್ರೂ ಒಂದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ರೆ ನಿಮಗೆ, ಅಥವಾ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಥವಾ ಮ್ಯಾಥಮೆಟಿಕಲ್ ಈಕ್ವೇಷನ್ ಅಂತ ಕೊಟ್ಟಿದ್ರೆ, ಅದನ್ನು ನಾವು ಪ್ರೂವ್ ಮಾಡಬೇಕು ಅಂದ್ಕೊಳ್ಳಿ. n ಟರ್ಮ್ಸ್ಗೆ, nth ಟರ್ಮ್ ಹುಡ್ಕೊಂಡು ಎಷ್ಟು n ಅಂತ ಹೇಳಿದ್ರೆ ಯಾವುದಾದ್ರೂ ನ್ಯಾಚುರಲ್ ನಂಬರ್ಸ್ ಆಗಿರ್ಬೋದು, ಆಯಿತಾ? ಆ ಎಕ್ಸ್ಪ್ರೆಷನ್ನು ಟ್ರೂ ಅಂತ ಹೇಳಬೇಕಂತ ಹೇಳಿದ್ರೆ ನೀವು ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಿ ಅದನ್ನು ಟ್ರೂ ಅಂತ ನೀವು ಪ್ರೂವ್ ಮಾಡ್ತೀರಾ. ಆ ಸ್ಟೆಪ್ಸ್ ಏನು ಅಂತ ನಾವಿಲ್ಲಿ ಮುಂದೆ ನೋಡ್ತೀವಿ. ಮತ್ತು ಇದರಲ್ಲಿ ಇನ್ನೊಂದೇನು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ನೀವಿಲ್ಲಿ ಎರಡು ಇನ್ಸ್ಟೆನ್ಸ್ನ ತಗೊಂಡು 2 ಇನ್ಸ್ಟೆನ್ಸಲ್ಲಿ ಈ ಎಕ್ಸ್ಪ್ರೆಷನ್ನು ಟ್ರೂ ಅಂತ ತೋರಿಸ್ತೀರಾ. ಮತ್ತು ನೀವು ಆ 2 ಇನ್ಸ್ಟೆನ್ಸ್ನ ಇಟ್ಕೊಂಡು ನೀವು ಹೇಳ್ತೀರಾ ಈ ಹೋಲ್ ಸ್ಟೇಟ್ಮೆಂಟು ಟ್ರೂ ಇದೆ ಅಥವಾ ಹೋಲ್ ಎಕ್ಸ್ಪ್ರೆಷನ್ನು ಟ್ರೂ ಇದೆ ಅಂತ. ಸೊ ಈ ಹೋಲ್ ಚಾಪ್ಟ್ರು ಬೇಸ್ ಆಗಿರೋದು ಇದ್ರ ಮೇಲೇ, ಆಯಿತಾ? ಸೊ ಇಲ್ಲಿ ಹೇಗೆ ಪ್ರೂವ್ ಮಾಡೋದು ಅನ್ನೋ ಕೆಲವೊಂದು ಸ್ಟೆಪ್ಸ್ ಇದೆ, ಅದನ್ನು ನೋಡ್ಬಿಡೋಣ. ಈಗ ಫಸ್ಟ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂತ. ಇಲ್ಲಿ ನಾನೇನು ಮಾಡ್ತೀನಿ, ನಾನು ತೊಗೊಂಡಿದ್ದಂಥ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ನ P ಆಫ್ n ಅಂತ ಕರಿತೀನಿ. ಸೊ ನಾನು ತೊಗೊಂಡಿದ್ದ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಹೆಸರು P ಆಫ್ n. n ಅಂದರೆ ನ್ಯಾಚುರಲ್ ನಂಬರು, ಅದೇ ಆ ಎಕ್ಸ್ಪ್ರೆಷನಲ್ಲಿ ವೇರಿ ಆಗ್ತಾ ಇರೋ ಒಂದು ನಂಬರು, ಆಯಿತಾ? ಅದೇ ವೇರಿ ಆಗ್ತಾ ಇರೋ ನಂಬರು, ಅದು ನ್ಯಾಚುರಲ್ ನಂಬರು. ಓಕೆನಾ? ಸೊ ನಾನು P ಆಫ್ n ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ n ಅಂತ ಹೇಗೆ ಪ್ರೂವ್ ಮಾಡ್ತೀನಿ? P ಆಫ್ n ಇಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಗೆ ಪ್ರೂವ್ ಮಾಡ್ತೀನಿ? ಫಸ್ಟ್ ಸ್ಟೆಪ್ಪಲ್ಲಿ ನಾನು n ವ್ಯಾಲ್ಯೂನ 1 ಅಂತ ಹಾಕ್ಕೊಂಡು ಆ ಎಕ್ಸ್ಪ್ರೆಷನ್ನು P ಆಫ್ 1 ಅಲ್ಲಿ ಟ್ರೂ ಅಂತ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಈ ಇಕ್ವೇಷನ್ ಅಥವಾ ಈ ಎಕ್ಸ್ಪ್ರೆಷನ್ ನಾನು ಏನು ಕೊಟ್ಟಿದ್ದೀನೋ ಅದು n ಈಸ್ ಈಕ್ವಲ್ ಟು k ಜಾಗದಲ್ಲಿ ಟ್ರೂ ಅಂತ ಹೇಳ್ತೀನಿ. ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ ಇಲ್ಲಿ ವೆನ್ n ಈಸ್ ಈಕ್ವಲ್ ಟು k ದಿಸ್ ಎಕ್ಸ್ಪ್ರೆಷನ್ ಈಸ್ ಟ್ರೂ ಅಂತ. ಇದಾದ ಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ನೆಕ್ಸ್ಟ್ ಒನ್ ಅಂದರೆ ನೆಕ್ಸ್ಟ್ ಟರ್ಮ್ ಅಂದರೆ k+1 ಅಥವಾ n ಈಸ್ ಈಕ್ವಲ್ ಟು k+1 ಏನಿದೆ ಅದರ ನೆಕ್ಸ್ಟ್ ಸ್ಟೆಪ್ಪು, ಅಲ್ಲಿ ನಾನು ಪ್ರೂವ್ ಮಾಡ್ತೀನಿ ಇಟ್ ಈಸ್ ಟ್ರೂ ಅಂತ. ನಾನು ಇಲ್ಲಿ ಅಸ್ಯೂಮ್ ಮಾಡಿದ್ದೀನಿ, ಓಕೆನಾ? ಅಸ್ಯೂಮ್ ಮಾಡಿದ್ದೀನಿ k ಜಾಗದಲ್ಲಿ ಟ್ರೂ ಅಂತ. ನಾನು ಅದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ಟ್ರೂ ಅಂತ ಪ್ರೂವ್ ಮಾಡ್ತೀನಿ. ಉದಾಹರಣೆಗೆ ನಾನು ತಗೊಳ್ತೀನಿ, ಕ್ಲೋಸ್ಡ್ ಫಿಗರ್ಸಲ್ಲಿ ಒಂದು ಟ್ರಯಾಂಗಲು ಮತ್ತು ನೆಕ್ಸ್ಟು ಕ್ವಾಡ್ರಿಲೇಟರ್ ಹಾಗೆ ಪಾಲಿಗಾನ್ಸ್ ಬರ್ತಾಯಿದೆ ಅಂದ್ಕೊಳ್ಳಿ. ನಾನು ಫಸ್ಟ್ ಕ್ಲೋಸ್ಡ್ ಫಿಗರ್ ಟ್ರಯಾಂಗಲ್ ಆಗುತ್ತೆ ಅಂತ ಹೇಳ್ತೀನಿ. 3 ಪಾಯಿಂಟ್ಸ್ನ ಸೇರಿಸಿದ್ರೆ ಟ್ರಯಾಂಗಲ್ ಆಗ್ತಿದೆ. ನನ್ನ 4 ಪಾಯಿಂಟ್ಸ್ನ ಸೇರಿಸಿದ್ರೆ ಅದು ಕ್ವಾಡ್ರಿಲೇಟರಲ್ ಆಗುತ್ತೆ ಅಂತ ನಾನು ಪ್ರೂವ್ ಮಾಡಿದ್ರೆ, ಅಲ್ಲಿ ನಾನು ಅಸ್ಯೂಮ್ ಮಾಡಿದ್ದು ಟ್ರಯಾಂಗಲ್ ಅಂತ, ಪ್ರೂವ್ ಮಾಡಿದ್ದು ಕ್ವಾಡ್ರಿಲೇಟರಲ್ಲೂ ಇದೇ ಥರನೇ ಫಾಲೋ ಮಾಡುತ್ತೆ ಅಂತ. ಏನೋ ಒಂದು ಪ್ರಾಪರ್ಟಿ ಅದನ್ನು ತೋರಿಸ್ತಾ ಇದ್ದೀನಿ ಅಲ್ಲಿ, ಆಯಿತಾ? ಒಂದು ಸ್ಟೆಪ್ಪಿಂದ ಒಂದು ಸ್ಟೆಪ್ಪಲ್ಲಿ ಟ್ರೂ ಅಂತ ಹೇಳಿ ಅದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ಟ್ರೂ ಅಂತ ಪ್ರೂವ್ ಮಾಡ್ತೀವಿ. ಅದನ್ನು ಪ್ರೂವ್ ಮಾಡೋಕ್ಕೆ ನಾವು ಹಿಂದಿನ ಸ್ಟೆಪ್ನ ಯೂಸ್ ಮಾಡ್ಕೊಳ್ತೀವಿ, ಓಕೆನಾ? ಸೊ ಇದು ಸಮ್ಸ್ ಮಾಡಿದ್ರೆ ನಿಮಗೆ ಹೆಚ್ಚಾಗಿ ತಿಳ್ಕೊಳ್ಬೋದು. ಹಾಗೆ ಹೇಳಿದ್ರೆ ಎಲ್ಲ ಕನ್ಫ್ಯೂಷನ್ ಇದೆ. ಸೊ ಇಲ್ಲಿ ಫಸ್ಟ್ ಟೈಮು n ಈಸ್ ಈಕ್ವಲ್ ಟು k ಅಂತ ಹೇಳಿದ್ನ, ಇದು ನಮ್ಮ ಅಸಂಪ್ಷನ್ನು ಸ್ಟೆಪ್ 2 ಅಲ್ಲಿ. ಬಟ್ ಇಲ್ಲಿ ಈ
ಸೆಕೆಂಡ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅದೇನಿದೆಯೋ ಅದರಲ್ಲಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಪಿ ಆಫ್ ಎನ್ ಈಸ್ ಟ್ರೂ ಫಾರ್ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಈಸ್ ಲೆಸ್ ದೆನ್ ಕೆ. ಇದೊಂದೇ ಒಂದು ಪಾಯಿಂಟ್ ನೋಡಿ, ಎರಡಕ್ಕೂ ವ್ಯತ್ಯಾಸ ಇದೆ. ಸೊ ಇದನ್ನು ಯಾವಾಗ ಯೂಸ್ ಮಾಡೋದು ಅಂತ ನೋಡೋಣ. ಯೂಶ್ವಲಿ ನಾವು ಸೆಕೆಂಡ್ ಪ್ರಿನ್ಸಿಪಲ್ ಹೆಚ್ಚಾಗಿ ಯೂಸ್ ಮಾಡಲ್ಲ, ಫಸ್ಟ್ ಪ್ರಿನ್ಸಿಪಲೇ. ಇದು ನಂದು ಸಮ್ಮು. ಇಲ್ಲಿ 130 to the power of n plus 20 to the power of n plus k is divisible by 49 ಅಂತ ನಾನು ಒಂದು ಈ ಸ್ಟೇಟ್ಮೆಂಟು ಇದೆ. ಇದನ್ನು ನಾನು ಪಿ ಆಫ್ ಎನ್ ಅಂತ ತೊಗೊಳ್ತೀನಿ. ಇದೇ ನನಗೆ ಕೊಟ್ಟಿರೋ ಸ್ಟೇಟ್ಮೆಂಟು. ಅಂದರೆ ಈ ನಂಬರು 49ಇಂದ ಡಿವಿಸಬಲ್ ಅನ್ನೋದು ಈಸ್ ಟ್ರೂ ಅಂತೆ. ದೆನ್ ಫೈಂಡ್ ದ ಲೀಸ್ಟ್ ನೆಗೆಟಿವ್ ಇಂಟೀಜರ್ ವ್ಯಾಲ್ಯೂ ಆಫ್ ಕೆ. ಅವರೇ ಹೇಳ್ಬಿಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ಟ್ರೂ ಅಂತ. ಆಯಿತಾ? 130 to the power of n plus 20 to the power of n plus k ಇದೆಯಲ್ಲ, ಇದು 49ಇಂದ ಡಿವೈಡ್ ಮಾಡಿದ್ರೆ ಅದು ಕಂಪ್ಲೀಟ್ಲಿ ಡಿವಿಸಬಲು ಅಂತ ಅವ್ರು ಹೇಳ್ತಾರೆ. ಈ ಕೆ ವ್ಯಾಲ್ಯೂ ಯಾವ್ದು ಕೊಡ್ಬೋದು, ಲೀಸ್ಟ್ ಕೆ ವ್ಯಾಲ್ಯೂ ಏನು ಅಂತ ನೀವು ಕಂಡುಹಿಡಿಯೋಕೆ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ನೋಡೋಣ. ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಆಲ್ ಎನ್, ಎಲ್ಲ ಎನ್ಗೂ, ಅಂದರೆ ಎಲ್ಲ ನ್ಯಾಚುರಲ್ ನಂಬರ್ಸ್, ಏನಂದರೆ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್ ಇದು. ಸೊ ಎಲ್ಲ ನ್ಯಾಚುರಲ್ ನಂಬರ್ಸ್ಗೂ ಇದು ಸ್ಟೇಟ್ಮೆಂಟು ಟ್ರೂ. ಫಸ್ಟ್ ಟೈಮ್ ಪಿ ಆಫ್ 1 ತೊಗೊಳ್ಳೋಣ. ಟ್ರೂ ಫಾರ್ ಪಿ ಆಫ್ 1. ಪಿ ಆಫ್ 1ಗೆ ಹೇಗೆ ಟ್ರೂ ಆಗುತ್ತೆ ಅಂತ ನೋಡೋಣ. ಪಿ ಆಫ್ 1ಗೆ 130 to the power of 1 plus 20 to the power of 1 plus k ಬಂತು. ಇವೆರಡು ಆ್ಯಡ್ ಮಾಡಿ 150 ಬಂತು. 150 plus k, ಆಯಿತಾ, ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ ಇಸ್ ಡಿವಿಸಿಬಲ್ ಬೈ 49. ಕರೆಕ್ಟಾ? ಇದು ಕಂಪ್ಲೀಟ್ಲಿ ಡಿವಿಸಿಬಲ್. ಸೊ ನಾನೇನು ಮಾಡಿದ್ದೀನಿ, 150 it can be written as 49 into 3 which is equal to 147. 49 3s are 147. ಅದಕ್ಕೆ 3 ಆ್ಯಡ್ ಮಾಡಿದ್ರೆ 150 ಬರುತ್ತೆ. 3 ಆ್ಯಡ್ ಮಾಡಿದ್ರೆ 150 ಬರುತ್ತೆ. ಸೊ ಇಲ್ಲಿ ಈ ಥರ ಯಾಕೆ ಬರೆದಿದ್ದೀನಿ ಅಂತ ಹೇಳಿದ್ರೆ, ಇವರು ಕಂಪ್ಲೀಟ್ಲಿ ಡಿವಿಸಬಲ್ ಅಂತ ಹೇಳಿದ್ದಾರೆ. ಅಂದರೆ ಇದು 49 3s are ಎಷ್ಟು, 147. ಸೊ ಈ ಜಾಗದಲ್ಲಿ 147 ಬರುತ್ತೆ ಆ್ಯಕ್ಚುಲಿ. ಅಂದರೆ ಇಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಆದರೆ 150 ಪ್ಲಸ್ ಕೆ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 49. ಅಂದರೆ ಅರ್ಥ ಯೂಕ್ಲಿಡ್ಸ್ದು ಇದು ನೋಡಿದ್ದೀರಾ ನೀವು ಇಕ್ವೇಷನು, ಅದೇ ರೀತಿ ಬರ್ಕೊಳ್ಳಿ. 49 into 3 is equal to 150 ಮೈನಸ್ ಎಷ್ಟಿದು 147 ಬರುತ್ತೆ. ಸೊ 150 ಆದರೆ 3 ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಸೊ ಇದ್ರ ಪ್ರಕಾರ ಕೆ ವ್ಯಾಲ್ಯೂ ನಾನು -3 ತೊಗೊಂಡ್ರೆ ಇದು ಕಂಪ್ಲೀಟ್ಲಿ ಡಿವಿಸಬಲ್ ಆಗುತ್ತೆ. ಕೆ -3 ತೊಗೊಂಡ್ರೆ 150 -3 ಬಂದು 147 ಆಗುತ್ತೆ. ಸೊ ಇಫ್ ಕೆ ಈಸ್ ಈಕ್ವಲ್ ಟು -3 ದೆನ್ ಪಿ ಆಫ್ 1 ಈಸ್ 147, ವಿಚ್ ಮೀನ್ಸ್ ಇಟ್ ಈಸ್ ಕಂಪ್ಲೀಟ್ಲಿ ಡಿವಿಸಬಲ್ ಅಟ್ ದಟ್ ಟೈಮ್. ಸೊ ಹೆನ್ಸ್ ಕೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು -3. ಇದು ನಮ್ಮದು ಲೀಸ್ಟ್ ವ್ಯಾಲ್ಯೂ. ಓಕೆನಾ? ಹಳೆ ಪ್ರಾಬ್ಲಮ್, ಹಿಂದಿನ ಪ್ರಾಬ್ಲಮಲ್ಲಿ ನಾವು ಯಾವುದೇ ಏನೂ ಮಾಡಲಿಲ್ಲ, ಜಸ್ಟ್ ಪಿ ಆಫ್ 1 ಅಂತ ಮಾಡಿದೋ, ಅದರಿಂದನೇ ವ್ಯಾಲ್ಯೂ ಕಂಡುಹಿಡ್ಬಿಟ್ಟು. ಓಕೆನಾ? ಈಗ ನೆಕ್ಸ್ಟ್ ಒನ್ನು, ಯೂಸಿಂಗ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಶೋ ದಟ್ ದಿಸ್ ಈಸ್ ಈಕ್ವಲ್ ಟು n ಇಂಟು n+1 n+2 n+3 ಡಿವೈಡೆಡ್ ಬೈ 4 ಅಂತ. ಇದು ನಮ್ಮದು ಪಿ ಆಫ್ ಎನ್ ಆಗಿದೆ. ಇದು ನಮ್ಮದು ಪಿ ಆಫ್ ಎನ್ ಆಗಿದೆ. ಸೊ ಅದನ್ನು ಫಸ್ಟ್ ಬರ್ಕೊಳ್ಳೋಣ, ಪಿ ಆಫ್ ಎನ್ ಅಂತ. ಈ ಪಿ ಆಫ್ ಎನ್ ವ್ಯಾಲ್ಯೂ ಇದು ಕೊಟ್ಟಿದ್ದಾರೆ. ಸೊ ನೀವೇನು ಏನು ತೋರಿಸ್ಬೇಕಂದ್ರೆ, ಈ ವ್ಯಾಲ್ಯೂ ಎಲ್ಲ ನ್ಯಾಚುರಲ್ ನಂಬರ್ಸ್ಗೂ ಹೋಲ್ಡ್ ಆಗುತ್ತಾ, ಅದನ್ನು ನೀವು ಹೇಗೆ ತೋರಿಸ್ತೀರಾ? ಫಸ್ಟು ಪಿ ಆಫ್ 1 ಫೈಂಡ್ ಮಾಡ್ತೀರಾ, ಆಮೇಲೆ ಪಿ ಆಫ್ ಕೆಗೆ ಅಸ್ಯೂಮ್ ಮಾಡ್ತೀರಾ 2 ಅಂತ, ಆಮೇಲೆ ಪಿ ಆಫ್ ಕೆ ಪ್ಲಸ್ 1 ಟ್ರೂ ಅಂತ ನೀವು ಪ್ರೂವ್ ಮಾಡ್ತೀರಾ. ಓಕೆನಾ? ಫಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. ಸ್ಟೆಪ್ 1ಅಲ್ಲಿ ಫಾರ್ n ಈಸ್ ಈಕ್ವಲ್ ಟು 1, ಇಲ್ಲಿ 1 ಹಾಕ್ಕೊಂಡ್ರೆ ಇದೇನಾಗುತ್ತೆ, 1 ಇಂಟು 2 ಇಂಟು 3 ಇದು 6 ಬಂತು. ಈ ಕಡೆ ಈ RHS ಕಡೆ ನೋಡ್ಕೊಳ್ಳಿ, ಎಲ್ಲದಕ್ಕೂ 1 ಹಾಕ್ಕೊಳ್ಳಿ. 1 ಹಾಕಿದಾಗ ನಿಮಗೆ ಇಲ್ಲೂ 6 ಬರುತ್ತೆ. ಸೊ 6 ಈಸ್ ಈಕ್ವಲ್ ಟು 6. ನೋಡಿ ಕ್ಯಾಲ್ಕುಲೇಷನ್ ಇಲ್ಲಿ ತೋರಿಸಿದ್ದೀನಿ. 6 ಈಸ್ ಈಕ್ವಲ್ ಟು 6. ಸೊ ಪಿ ಆಫ್ 1 ಈಸ್ ಟ್ರೂ, ವಿಚ್ ಇಂಪ್ಲೈಸ್ ಪಿ ಆಫ್ 1 ಈಸ್ ಟ್ರೂ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಾರ್ n ಈಸ್ ಈಕ್ವಲ್ ಟು ಕೆ ವಿ ಅಸ್ಯೂಮ್ ಪಿ ಆಫ್ ಎನ್ ಈಸ್ ಟ್ರೂ. ನಾವಿಲ್ಲಿ n ಈಸ್ ಈಕ್ವಲ್ ಟು ಕೆ ಜಾಗದಲ್ಲಿ ಇದು ಟ್ರೂ ಇದೆ ಅಂತ ನಾವು ಅಸ್ಯೂಮ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾನು ಮೇಲೆ ಇರುವಂಥ ಎಕ್ಸ್ಪ್ರೆಷನ್ಗೆ n ಜಾಗದಲ್ಲಿ ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಎಲ್ಲ ಕಡೆ ಕೆ ಹಾಕಿ ಬರ್ತಿದ್ದೀನಿ. ಇದು ನನ್ನ ಈಕ್ವೇಷನ್ನು.
ಒಂದು ನಂಬರ್ ಕೊಟ್ಟಿದ್ದೀನಿ ಮುಂದಕ್ಕೆ ಉಪಯೋಗಿಸೋಕ್ಕೋಸ್ಕರ. ನೆಕ್ಸ್ಟು ಸ್ಟೆಪ್ಪು 3. ಸ್ಟೆಪ್ಪು 3ಯಲ್ಲಿ ನಾನೇನು ಮಾಡ್ತೀನಿ ಅಂದರೆ n=k+1 ಅಂತ ತೊಗೊಳ್ತೀನಿ. ಆಯಿತಾ? ಈ ಜಾಗದಲ್ಲಿ ನಾನು ವಿ ವಿಲ್ ಶೋ ದಟ್ ಪಿ ಆಫ್ ಎನ್ ಈಸ್ ಟ್ರೂ ಅಂತ ಇದನ್ನು ನಾವು ಶೋ ಮಾಡಬೇಕಾಗಿದೆ. ಫಸ್ಟು ಈ ಈಕ್ವೇಷನ್ ತೊಗೊಳ್ಳಿ, ಮೇಲಿನ ಈಕ್ವೇಷನ್, ಇದು ಕೇಗೆ ಬರೆದ್ವಲ್ಲ ಆ ಈಕ್ವೇಷನ್ನು, ಆ ಈಕ್ವೇಷನ್ನ ತೊಗೊಂಡು ಆಯಿತಾ ಅದರದ್ದು ನೆಕ್ಸ್ಟ್ ಟರ್ಮ್ ಏನಾಗಿರುತ್ತೋ ಅದನ್ನು ಬರೀರಿ. ಪ್ಲಸ್ ಕೆ ಬದಲು k+1 ಆಗಿರುತ್ತೆ ನೆಕ್ಸ್ಟ್ ಟರ್ಮು, k+1 ಬದಲು k+2 ಆಗಿರುತ್ತೆ, k+2 ಬದಲು k+3 ಆಗಿರುತ್ತೆ. ಇದು ನಮ್ಮದು ನೆಕ್ಸ್ಟ್ ಟರ್ಮ್. ಓಕೆನಾ? ಈಗ ಈ ಕಡೆ ಇದೆಯಲ್ಲ RHS ಕಡೆ, ಇದಕ್ಕೂ ಅಷ್ಟೇ ಅದರ ನೆಕ್ಸ್ಟ್ ಟರ್ಮ್ ಇದೆಯಲ್ಲ, ಈ ನೆಕ್ಸ್ಟ್ ಟರ್ಮ್ ಆ್ಯಡ್ ಮಾಡಿದ್ವಲ್ಲ ಅದನ್ನು ಈ ಕಡೆನೂ ಆ್ಯಡ್ ಮಾಡಿದ್ದೀನಿ. ನಾನು ಇನ್ನೇನು ಮಾಡಿದ್ದೀನಿ, ಹಳೆ ಹಿಂದಿನ ಈಕ್ವೇಷನ್ 2ನ ತೊಗೊಂಡು ಎರಡೂ ಕಡೆ ಈ ಟರ್ಮ್ ಆ್ಯಡ್ ಮಾಡಿದ್ದೀನಿ, ಕೊನೆ ಟರ್ಮ್. ಅಕಸ್ಮಾತ್ ನಾನು k+1 ಅಂತ ತೊಗೊಂಡ್ರೆ ಬರೋ ಕೊನೆ ಟರ್ಮ್ನ LHS RHSಗೆ ಆ್ಯಡ್ ಮಾಡಿದ್ದೀನಿ. ಇದು ಪ್ರಾಪರಾಗಿದೆ ಮೇಲಿಂದು, ಅದು k+1th ಟರ್ಮ್ ತೋರಿಸ್ತಿದೆ. ಈ ಕೆಳಗಿಂದು ಈ ಫಾರ್ಮ್ಯಾಟಿಗೆ ತರಬೇಕು ನೀವು, ಆಯಿತಾ? ಈ ಫಾರ್ಮ್ಯಾಟಿಗೆ ತರಬೇಕು. ಹೇಗೆ ತಗೊಳ್ತೀರಾ? ಫಸ್ಟು ನೀವು ಈ ಕಡೆ ಎರಡೂ ಕಡೆ LCM ತೆಗಿರಿ. LCM ತೆಗೆದ್ಬಿಟ್ಟು ಕಾಮನ್ ತೆಗೀರಿ. ಯೂಶಲಿ ಈ ಸಮ್ಸ್ನ ಮಾಡೋವಾಗ ಕಾಮನ್ ತೆಗಿಬೇಕು. ಕಾಮನ್ ತೆಗೆದಾಗ ಸಿಂಪ್ಲಿಫಿಕೇಷನ್ ಕಡಿಮೆ ಆಗುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ k+1, k+1, k+2, k+2, k+3, k+3 ಇದೆ. ಅದು ಎರಡರಲ್ಲೂ ಇರೋದ್ರಿಂದ ಕಾಮನ್ ತೆಗೆದುಬಿಟ್ಟೆ. ಆಗ ನನಗೆ k/4 + 1 ಬಂತು. ಸೊ ಈ ರೀತಿ ಮಾಡಬೇಕಾಗುತ್ತೆ. ಈಗ ಇದಕ್ಕೂ LCM ತೆಗೆದ್ರೆ k+4 ಬಂತು, /4. ಓಕೆನಾ? ಈಗ ಅದಾದಮೇಲೆ 2ನ ಏನಂತ ಬರೀಬೋದಪ್ಪ? 1 + 1 ಅಂತ ಬರೀಬೋದು. 3ನ 2 + 1, 4ನ 3 + 1. ಈಗ ಇದೇ ಈಕ್ವೇಷನ್ನೇ ಇಟ್ ಕ್ಯಾನ್ ಬಿ ರಿಟನ್ ಎಸ್ k+1, ಇದು k+1 + 1, ಇದು k+1 + 2, ಇದು k+1 + 3, k+3 + 1. ಓಕೆನಾ? ಎಲ್ಲದಕ್ಕೂ ನೋಡಿ ಈ ರೀತಿ ಮಾಡ್ಕೊಬೋದು. ಈಗ ಇದು ಆ್ಯಕ್ಚುಲಿ ಎಕ್ಸ್ಪ್ರೆಷನ್ ಈಸ್ ಸೇಮ್ ಆ್ಯಸ್ k+1. ನೋಡಿ, k+1ಗೆ ಏನು ಬರೀಬೇಕಿತ್ತು ಅದೇ ಬರೆದಿದ್ದೀವಿ ಇಲ್ಲಿ. k+1, k+2, k+3 /4 ಆ ಫಾರ್ಮ್ಯಾಟಿಗೆ ತಂದುಬಿಟ್ಟಿದ್ದೀವಿ. ವಿಚ್ ಇಂಪ್ಲೈಸ್ P of n is true for n is equal to k+1. ಓಕೆನಾ? ಬೈ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂತ ಇದು ಟ್ರೂ ಅಂತ ನಾವಿಲ್ಲಿ ಪ್ರೂವ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಕ್ವೆಶನ್ನು, ಯೂಸಿಂಗ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಇದನ್ನು ನಾವು ಪ್ರೂವ್ ಮಾಡಬೇಕಾಗತ್ತೆ. 1³ + 2³ ಎಕ್ಸೆಟ್ರಾ n³ = n × n + 1 / 2 the whole square ಅಂತ. ನಾನು ಸ್ಟೆಪ್ 1 ಮಾಡಿದ್ದೀನಿ. ಫಾರ್ n is equal to 1 ಈ ಜಾಗದಲ್ಲಿ 1 ಹಾಕ್ಕೊಳ್ತೀನಿ, ಇಲ್ಲೂ 1 ಹಾಕ್ಕೊಳ್ತೀನಿ. ಇಲ್ಲಿ 1³ 1 ಬಂತು, ಇಲ್ಲಿ 1 ಹಾಕಿದಾಗ ಈ ಥರ ಬಂತು, 1 × 1 + 1 / 2. ಇಲ್ಲೂ 1 2 ಬರುತ್ತೆ, ಇಲ್ಲೊಂದು 2 ಬರುತ್ತೆ, ಕ್ಯಾನ್ಸಲ್ ಮಾಡಿದ್ರೆ 1² ಬಂದು 1 ಬರುತ್ತೆ. ಸೊ ಟ್ರೂ, P of 1 is true. ಈಗ ಸ್ಟೆಪ್ 2ಅಲ್ಲಿ ಅಸ್ಯೂಮ್ n is equal to k, P of k is true ಅಂತ, ಆಯಿತಾ? ಅಂದರೆ ಇಲ್ಲಿ ನಾವು P of k ಟ್ರೂ ಅಂತ ಅಂದ್ಕೊಂಡು ಬರೀತಾ ಇದ್ದೀವಿ. ಇಲ್ಲಿ n ಬದಲು k ಹಾಕ್ಕೊಂಡು ಎಕ್ಸ್ಪ್ರೆಷನ್ನ ಬರೆದ್ಬಿಟ್ಟಿದ್ದೀನಿ. ಈ ಜಾಗದಲ್ಲೆಲ್ಲ k ಹಾಕ್ಬಿಟ್ಟು ಎಕ್ಸ್ಪ್ರೆಷನ್ ಬರೆದಿದ್ದೀನಿ. ಅದು ಹೀಗೆ ಬಂತು, ಅದು ಹೀಗೆ ಬಂದಿದೆ. ಓಕೆನಾ? ಈಗ ನೆಕ್ಸ್ಟ್ರಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಟೆಪ್ 3ಅಲ್ಲಿ ಈ k ಆಗಿದೆಯಾ, ನೆಕ್ಸ್ಟ್ k+1ಗೆ ಈ ಎಕ್ಸ್ಪ್ರೆಷನ್ನು ಟ್ರೂ ಅಂತ ನಾವು ತೋರಿಸ್ತೀವಿ, ಆಯಿತಾ? ಸೊ ಆ್ಯಕ್ಚುಲಿ ನಾವು ಥರ್ಡ್ ಸ್ಟೆಪ್ಪಲ್ಲಿ ಇದು ಈ ಥರ ಬರುತ್ತೆ ಅಂತ ನಾವು ತೋರಿಸ್ಬೇಕಾಗಿದೆ. ಇದನ್ನು ತೊಗೊಂಡು ಈ ಫಾರ್ಮ್ಯಾಟಿಗೆ ತರಬೇಕು, ಆಯಿತಾ? ಸೊ ಅದೇ ಇಲ್ಲಿ ಬರೆದಿದ್ದೀನಿ. ಈಗ ಫಾರ್ n is equal to k+1 ಫ್ರಮ್ ಈಕ್ವೇಷನ್ 2. ಈಕ್ವೇಷನ್ 2 ಇದೆಯಾ? ಈಕ್ವೇಷನ್ 2 ಮೇಲೆ ಹೋಯ್ತಲ್ವ ಇದು, ಈ ಈಕ್ವೇಷನ್ಗೆ ಆಯಿತಾ k+1 the whole cube ಎರಡೂ ಕಡೆ ಆ್ಯಡ್ ಮಾಡಿ, ಆಯಿತಾ? ಇದೇ ಈಕ್ವೇಷನ್ ಯಾವುದು? ಈಕ್ವೇಷನ್ 2ಗೆ ಕಾಣಿಸ್ತಿದೆ. ಇದೇ ಈಕ್ವೇಷನ್ 2ಗೆ ನಾನೇನು ಮಾಡಿದ್ದೀನಿ, ಅದೇ ಈಕ್ವೇಷನ್ಗೆ k+1 the whole cube + k+1 the whole cube ಎರಡೂ ಕಡೆ ಆ್ಯಡ್ ಮಾಡಿದ್ದೀನಿ. ಈಗ ನೋಡೋಣ ಏನಾಗುತ್ತೆ ಅಂತ. ಇದು ಇದೇ ಥರನೇ ಇದೆ, ಫುಲ್ LHS ಥರನೇ ಇದೆ. ಸೊ ಇದು ಹಾಗೆ ಉಳ್ಕೊಂಬಿಡ್ತು, ಬರೀ RHS ಮಾತ್ರ ಬದಲಾಯಿಸಬೇಕು.
ಓಕೆನಾ. RHS ಮಾತ್ರ ಬದಲಾಯಿಸಬೇಕು. ಅದಕ್ಕೆ ಸೇಮ್ ಹೀಗೆ ಇದನ್ನು ಇಲ್ಲಿದೆಯಲ್ಲ ಇದನ್ನು ಈ ಫಾರ್ಮ್ಯಾಟಿಗೆ ತರಬೇಕು. ದಿಸ್ ಶುಡ್ ಬಿ ಬ್ರಾಟ್ ಟು ದ ಫಾರ್ಮ್ಯಾಟ್ ದಿಸ್ ಒನ್. ಆಯಿತಾ. ಹೇಗೆ ಮಾಡೋದು ಅಂತ ನೋಡೋಣ. ಇದು ಹೋಲ್ ಥಿಂಗ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಬರ್ಕೊಂಡಾದಮೇಲೆ ಇವೆರಡರಲ್ಲೂ ನೋಡಿ k+1² ಕಾಮನ್ ಇದೆ. k+1² k+1² ಅದನ್ನು ತೆಗೆದಿದ್ದೀನಿ. ಇನ್ನು ಮಿಕ್ಕಿ ಟರ್ಮ್ಸ್ನ ಬರೆದಿದ್ದೀನಿ k+2² ಪ್ಲಸ್ k+1 ಅಂತ. ಈಗ k+1² ಹಾಗೆ ಇಟ್ಟು ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. LCM ತೆಗೆದಿದ್ದೀನಿ. LCM ತೆಗೆದಾದ್ಮೇಲೆ ಇದನ್ನು ಇದನ್ನು ನೋಡಿ ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ಆ್ಯಕ್ಚುಲಿ k² ಪ್ಲಸ್ 2k ಅಲ್ಲ 2 ಇಂಟು k ಪ್ಲಸ್ ಇಂಟು 2 ಬರುತ್ತೆ. 2 ಇಂಟು k ಇಂಟು 2 ಬರುತ್ತೆ ಪ್ಲಸ್ 2² ಆಗುತ್ತೆ ಇದು. ಸೊ ದಿಸ್ ಹೋಲ್ ಥಿಂಗ್ ಈಸ್ k+2². ಇದಾದಮೇಲೆ ಫೈನಲ್ ಆಗಿ k+1 k+2 ಡಿವೈಡೆಡ್ ಬೈ 2² ನೋಡಿ. ನಮ್ಮ ಹಿಂದೆ ಇದ್ದಂಥ ಎಕ್ಸ್ಪ್ರೆಷನ್ ಹೇಗಿತ್ತು, ಈ ರೀತಿಯಾಗಿ ಬರಬೇಕಿತ್ತು ನಮ್ಗೆ ಆನ್ಸರು. ಈ ರೀತಿಯಾಗಿ ಬಂದಿದೆಯಾ ನಮಗೆ? ಅದು ಹೌದು ಬಂದಿದೆ. ಅದರ ಅರ್ಥ ಈವನ್ RHS ಈಸ್ ಈಕ್ವಲ್. LHS RHS ಎರಡೂ ಒಂದೇ ಥರ ಒಂದೇ ಫಾರ್ಮ್ಯಾಟ್ಗೆ k+1 ಫಾರ್ಮ್ಯಾಟ್ಗೆ ತಂದುಬಿಟ್ಟಿದ್ದೀವಿ ಎಕ್ಸ್ಪ್ರೆಷನ್ನ. ಸೊ ವಿಚ್ ಇಂಪ್ಲೈಸ್ P of k+1 ಈಸ್ ಟ್ರೂ. hence it is proven that the expression mathematical expression is true for n natural numbers ಅಂತ ನಾವಲ್ಲಿ ಪ್ರೂವ್ ಮಾಡಿಬಿಟ್ಟಿದ್ದೀವಿ. ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಯೂಸ್ ಮಾಡಿಕೊಂಡು ಇದನ್ನು ಪ್ರೂವ್ ಮಾಡಬೇಕಾಗಿದೆ. ಇಲ್ಲಿ 3^2n+2 -8n -9 is divisible by 8 ಅಂತ ನಾವು ಪ್ರೂವ್ ಮಾಡಬೇಕು ಫಾರ್ ಆಲ್ n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಸ್ಟೆಪ್ 1 ಆ್ಯಸ್ ಯೂಶುವಲ್ ಫಸ್ಟ್ ನಾವು n is equal to 1 ಅಂತ ತಗೊಳ್ಳೋಣ. 1 ಅಂತ ತಗೊಂಡ್ರೆ ಇದು 3^2 + 2 1 4 ಆಯಿತು. -8 -9 ಇದು ವ್ಯಾಲ್ಯೂ ಬಂದುಬಿಟ್ಟು 64 ಬಂದಿದೆ ನನಗೆ ನೋಡಿ. 64 ಬಂದಿದೆ. ಸೊ 64 is divisible by 8 which implies P of 1 is true. 64 ಬಂತು, ಇದು divisible by 8. ಈಗ ನಾನು ಏನು ಮಾಡ್ತೀನಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಸೆಕೆಂಡ್ ಸ್ಟೆಪ್ಪಲ್ಲಿ ಅಸ್ಯೂಮ್ ಮಾಡಬೇಕು. ಏನಂತ, n is equal to k is assumed that P of k is true. ಅಂದರೆ n ಜಾಗದಲ್ಲಿ k ಅಂತ ತೊಗೊಂಡಾಗ ನಮಗೆ ಈ ಎಕ್ಸ್ಪ್ರೆಷನ್ನು ಟ್ರೂ ಅಂತ ನಾನು ಅಂದ್ಕೊಳ್ತೀನಿ. ಸೊ ಅದ್ರ ಪ್ರಕಾರ n ಬದಲು k ಹಾಕ್ಕೊಂಡಿದ್ದೀನಿ. ಸಿ ಲೈಕ್ ದಿಸ್ ಈಸ್ divisible by 8. divisible by 8 ಅಂದರೆ ಏನು, 8 ಜೊತೆ ಏನೋ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ ಅಂತ ಅರ್ಥ. ಸೊ ನಾನು ಆ ನಂಬರ್ನ x ಅಂತ ತಗೊಳ್ತೀನಿ. ಸೊ ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲ್ ಟು 8x ಅಂತ ಅರ್ಥ. ಅದ್ರ ಬದಲು ನಾನು ಈ 8k ಮತ್ತು 9ನ ಇನ್ನೊಂದು ಕಡೆ ತೊಗೊಂಡ್ರೆ 3^2k+2 is equal to 8x plus 8k plus 9 ಅಂತ ಬರುತ್ತೆ. ಇದು ನಂದು ಇಕ್ವೇಷನ್ 1 ಆಯಿತು. ಸ್ಟೆಪ್ 3ಯಲ್ಲಿ ಫಾರ್ n is equal to k+1 we will prove that P of n is true. ಆಯಿತಾ. n ಜಾಗದಲ್ಲಿ k+1 ಅಂತ ಹಾಕ್ಕೊಳ್ಳಿ. ಹಾಕ್ಕೊಂಡಾಗ ನೋಡಿ ಈ ಥರ ಬಂತು. ಇಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ 2k+2 + 2 ಅಂತ ಬಂತು. ನಾನಿಲ್ಲಿ 3^2k+2 ಬದಲು ನನ್ನ ಎಕ್ಸ್ಪ್ರೆಷನ್ 1 ಏನಾಗಿತ್ತು ಹೇಳಿ, 1 ಏನಾಗಿತ್ತು ಅಂದರೆ 3^2k+2 is equal to 8x plus 8k plus 9 ಅಂತ ಆಗಿತ್ತು. ಅದು ನಂದು ಇಕ್ವೇಷನ್ 1 ಆಗಿತ್ತು. ಇದನ್ನು ನಾನು ಇಲ್ಲಿ 3^2k+2 ಬದಲು 8x plus 8k plus 9 ಹಾಕ್ಕೊಳ್ತೀನಿ. 3² ಆಗಿ ಉಳಿಸಿ ಈ ಜಾಗದಲ್ಲಿ ಇದನ್ನು ಎಕ್ಸ್ಪ್ರೆಷನ್ನ ಬರೆದೆ. ಈಗ ಇದೇನಾಯಿತು ಅಂತ ನೋಡೋಣ. ಎಲ್ಲ ಮಲ್ಟಿಪ್ಲೈ ಮಾಡಿದ್ದೀನಿ. ಎಲ್ಲ ಇದು 3 3s are 9 ಬರುತ್ತೆ. 9 ಜೊತೆ ಇದೆಲ್ಲ ಮಲ್ಟಿಪ್ಲೈ ಮಾಡಿ 72x plus 72k plus 81 minus 8k minus 17 ಬರುತ್ತೆ. ಈಗ ನೆಕ್ಸ್ಟ್ ಇದನ್ನೆಲ್ಲ ಈ ನಂಬರ್ಸ್ನೆಲ್ಲ ಒಂದು ಕಡೆ ಸಿಂಪ್ಲಿಫೈ ಎಲ್ಲ ಮಾಡಿದಾಗ ನನಗೆ ಇಲ್ಲಿ ಎಲ್ಲ ನಂಬರು 8ಇಂದ ಡಿವಿಸಿಬಲ್ ಆಗಿರೋದ್ರಿಂದ ನಾನು 8ನ ಕಾಮನ್ ತೆಗೆದೆ. 8ನ ಕಾಮನ್ ತೆಗೆದು ಮಿಕ್ಕಿದ ನಂಬರ್ನೆಲ್ಲ ಒಂದು ಬ್ರ್ಯಾಕೆಟಲ್ಲಿ ಹಾಕ್ಕೊಂಡೆ. ಈಗ ಇದನ್ನು ನಾನು q ಅಂತ ಅಂದ್ಕೊಳ್ತೀನಿ, ವಿಚ್ ಈಸ್ 8 × q. ನೋಡಿ ಇದು ಮಲ್ಟಿಪಲ್ ಆಫ್ 8 ಅಂತ ಬಂದುಬಿಡ್ತಿಲ್ಲಿ.
ಇದರ ಅರ್ಥ ಪಿ ಆಫ್ ಕೆ ಈಸ್ ಟ್ರೂ ಅಂತ. ಇದರ ಅರ್ಥ ಇಟ್ ಈಸ್ ದಿಸ್ ದ ಹೋಲ್ ನಂಬರ್ ನಾವು ಯಾವ್ದು ತೊಗೊಂಡೋ ಅದು ಇಟ್ ಈಸ್ ಡಿವಿಸಬಲ್ ಬೈ 8 ಅಂತ ಅರ್ಥ ಆಯಿತು. ಯಾವುದು ದ ಹೋಲ್ ಎಕ್ಸ್ಪ್ರೆಷನ್, ಈ ಎಕ್ಸ್ಪ್ರೆಷನ್ ಫುಲ್ಲು ಇಟ್ ಈಸ್ ಡಿವಿಸಬಲ್ ಬೈ 8 ಅಂತ ನಾವಿಲ್ಲಿ ತೋರಿಸಿದ್ದೀವಿ. ಸೊ ಪಿ ಆಫ್ ಕೆ ಪ್ಲಸ್ 1 ಇಸ್ ಟ್ರೂ. ಇದರ ಅರ್ಥ ಪಿ ಆಫ್ ಎನ್ ಇಸ್ ಟ್ರೂ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್. ನೆಕ್ಸ್ಟ್ ಸಮ್ಮು ಇದಾಗಿದೆ. ಇದು ಒಂದು ಎಕ್ಸ್ಪ್ರೆಷನ್ ಇದೆ ನೋಡಿ. 5 × 3 to the power of n plus 1 plus 6 × 2 to the power of 2n plus 1 is divisible by x. For all n belongs to n is true, then find the value of x. ಇದು ಹೋಲ್ ಥಿಂಗೂ ಇಟ್ ಈಸ್ ಡಿವಿಸಬಲ್ ಬೈ ಎಕ್ಸ್ ಅಂತ ಹೇಳ್ತಾರೆ. ಆ ಎಕ್ಸ್ ಏನು ಅಂತ ನಾವು ಕಂಡುಹಿಡಿಯಬೇಕು ಅಂತ. ಇದರ ಸೊಲ್ಯೂಷನಲ್ಲಿ ನಾವೇನು ಅಂದ್ಕೊಳ್ತೀವಿ, ಸ್ಟೇಟ್ಮೆಂಟು ಟ್ರೂ ಅಂತ ಅಂದ್ಕೊಳ್ತೀವಿ. ಫಸ್ಟು ಇಟ್ ಈಸ್ ಟ್ರೂ ಫಾರ್ n is equal to 1, n is equal to 2 ಅಂತ ನೋಡೋಣ ಏನು ಬರುತ್ತೆ ಅಂತ. n is equal to 1, n is equal to 1 ಮಾಡಿದಾಗ ನನಗೆ ವ್ಯಾಲ್ಯೂ n ಬದಲು 1 ಹಾಕ್ಕೊಂಡಾಗ ಏನೇನು ಬಂತು ಅಂತ ಹಾಕಿದ್ದೀನಿ. 1 ಅಂತ ಅದನ್ನು ಸಿಂಪ್ಲಿಫೈ ಮಾಡಿದ್ದೀನಿ. ಸಿಂಪ್ಲಿಫೈ ಮಾಡ್ತಾ ಹೋಗೋದು. ಸಿಂಪ್ಲಿಫೈ ಮಾಡ್ತಾ ಹೋದಾಗ ನನಗೆ 3 × 31 ಬಂತಿದ್ದು. ಸೊ ಇದನ್ನು ಹಾಗೆ ಉಳಿಸ್ಕೊಳ್ತೀನಿ. ಫಾರ್ n is equal to 2 ಅಂದರೆ ಹೋಲ್ ಎಕ್ಸ್ಪ್ರೆಷನ್ ಇಲ್ಲಿ ಇದೆಯಲ್ಲ, ಈ ಎಕ್ಸ್ಪ್ರೆಷನ್ಗೆ n ಬದಲು 2 ಹಾಕಿದ್ದೀನಿ. ಎಲ್ಲ n ಬದಲು 2 ಹಾಕಿ ಅದನ್ನು ಅಷ್ಟೇ ಮಲ್ಟಿಪ್ಲೈ ಮಾಡಿ, ಇಲ್ಲಿ ನೋಡಿ ಮಲ್ಟಿಪ್ಲೈ ಮಾಡಿ ಇವೆರಡರಲ್ಲೂ ಏನು ಮಾಡಿದ್ದೀನಿ, 3 ಇದೆ ನೋಡಿ. ಇವೆರಡರಲ್ಲೂ 3, ಒಂದು ನಂಬರ್ ಎಕ್ಸ್ಟ್ರಾ, ಎರಡರಲ್ಲೂ ಕಾಮನ್ ಇದೆ 3. ಅದಕ್ಕೆ 3ನ ತೆಗೆದುಬಿಟ್ಟಿದ್ದೀನಿ, ಆಚೆ ಕಡೆ ತೆಗೆದುಬಿಟ್ಟು ಮಲ್ಟಿಪ್ಲೈ ಮಾಡಿದ್ದೀನಿ. ಎಲ್ಲ ಮಲ್ಟಿಪ್ಲೈ ಮಾಡ್ತಾ ಹೋದಾಗ 3 in the bracket 109 ಬಂತು. ಸೊ ಇಲ್ಲೂ ಅಷ್ಟೇ 3 ಒಂದು ಇಲ್ಲೊಂದು 3 ಮತ್ತು ಇಲ್ಲೊಂದು 3 ಬರುತ್ತೆ. ಅದಕ್ಕೆ ನಾನು 3 ಆಚೆ ತೊಗೊಂಡೆ, ಯಾಕಂದರೆ ನಂಗೆ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಸುಲಭ ಆಗಲಿ ಅಂತ. ಏನಾದರೂ ಕಾಮನ್ ಇದ್ದರೆ ಅದನ್ನು ತೆಗೆದು ಆಚೆ ಕಡೆ ಹಾಕ್ಬಿಟ್ಟು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡೋದು ಇಟ್ ಈಸ್ ಎ ಬೆಟ್ರ್ ವೇ. ಈಗ ಇದೆಲ್ಲ ಆಯಿತು. ಈಗ ಹೆಚ್ ಸಿ ಎಫ್ ಆಫ್ ದಿಸ್ ಆ್ಯಂಡ್ ದಿಸ್ ಮಾಡಬೇಕು. ಹೆಚ್ ಸಿ ಎಫ್ ಆಫ್ ದಿಸ್ ಆ್ಯಂಡ್ ದಿಸ್, ಯಾಕೆಂದರೆ ಇದು n is equal to 1ಗೆ ಮಾಡಿದ್ದೀನಿ, ಇದು n is equal to 2ಗೆ ಮಾಡಿದ್ದೀನಿ. ಇವೆರಡರದ್ದು ಹೆಚ್ ಸಿ ಎಫ್ ಕಂಡುಹಿಡ್ತೀವಿ. ಹೆಚ್ ಸಿ ಎಫ್ ಅಂದರೆ ಏನು ಕೊಡುತ್ತೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದರೆ ಇದು ಮತ್ತು ಇದು ಎರಡೂ ಹೋಗೋ ಅಂಥ ಟೇಬಲ್ಸು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಅರ್ಥ ಎರಡೂ ಹೋಗೋ ಅಂಥ ಹೈಯೆಸ್ಟ್ ಟೇಬಲ್ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ. ನಾನು ಮಾಡಿದಾಗ ಈ 31 ಮತ್ತು 109ಗೆ ಹೆಚ್ ಸಿ ಎಫ್ 1 ಬಂತು ನನಗೆ. ಸೊ ಇದೆರಡು ಪ್ರೈಮ್ ನಂಬರ್ಸ್. ಆ್ಯಕ್ಚುಲಿ ಇವೆರಡು ಪ್ರೈಮ್ ನಂಬರ್ಸ್ ಆಗಿರೋದಕ್ಕೆ ಇದು 1 ಬರುತ್ತೆ. ಸೊ ಇದರಲ್ಲಿ ಎರಡರಲ್ಲೂ ಕಾಮನ್ ಆಗಿರೋದಂದರೆ 3 ಒಂದೇ. ನಾನು ಅದಕ್ಕೆ ಆಗಲೇ ಇಲ್ಲಿ ಕಾಮನ್ ಆಗಿರೋದನ್ನ ತೆಗೆದು ಆಚೆ ಕಡೆ ಹಾಕ್ಕೊಂಡೆ. ಏನಕ್ಕೆ ಅಂದರೆ ಅದರಿಂದ ನನಗೆ ಹೆಚ್ ಸಿ ಎಫ್ ಸುಲಭ ಆಗುತ್ತೆ ಅಂತ. ಈಗ ಹೆಚ್ ಸಿ ಎಫ್ ಆಫ್ ಇವೆರಡೂ 3 ಬಂತು. ಸೊ ಇದರ ಅರ್ಥ ದಿಸ್ ಹೋಲ್ ಎಕ್ಸ್ಪ್ರೆಷನ್ ಈಸ್ ಡಿವಿಸಬಲ್ ಬೈ 3 ಅಂತ. ನಾನು ಒಂದು ವ್ಯಾಲ್ಯೂ 3 ಅಂತ ಫೈಂಡ್ ಮಾಡಿಕೊಂಡೆ. ಇದಕ್ಕೆ ಬೇರೆ ವ್ಯಾಲ್ಯೂಸು ಇರ್ಬೋದೇನೋ, ಬಟ್ ನನ್ನ ವ್ಯಾಲ್ಯೂ 3 ಅಂತ ಬಂತು. ಫಸ್ಟ್ ವ್ಯಾಲ್ಯೂ ಅಂದರೆ ಫಸ್ಟ್ n is equal to 1, n is equal to 2ಗೆ ನನಗೆ ವ್ಯಾಲ್ಯೂ 3 ಬಂತು. ಸೊ ಇಲ್ಲಿಗೆ ಈ ಸಮ್ಮು ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇದು ನನ್ನ ನೆಕ್ಸ್ಟ್ ಸಮ್ಮು. ಫಾರ್ ಆಲ್ n is greater than or equal to 1, 1ಕ್ಕಿಂತ ಹೆಚ್ಚಿನ ನಂಬರು ಅಂದರೆ 1ಕ್ಕಿಂತ ಜಾಸ್ತಿ ನಂಬರು ಅಥವಾ 1 is equal to ಆ ಜಾಗದಲ್ಲಿ ಈ ಎಕ್ಸ್ಪ್ರೆಷನ್ನು ಯಾವ ಆನ್ಸರ್ ಆಗಿರುತ್ತೆ ಅಂತ ನೀವು ಮಾರ್ಕ್ ಮಾಡಬೇಕು. ಇದು MCQ ಥರ. ಈಗ ಇಂಥ ಸಮ್ಸ್ನ ಮಾಡಬೇಕಾದ್ರೆ ಒಂದು ಬಂದುಬಿಟ್ಟು ವ್ಯಾಲ್ಯೂ n is equal to 1, n is equal to 2 ಅಂದರೆ ಇದಕ್ಕೆ 1 ಅಥವಾ ಇದಕ್ಕೆ 1 ಹಾಕಿದಾಗ ಈ ಕಡೆ ಏನು ಬರುತ್ತೆ ಆ ಕಡೆ ಏನು ಬರುತ್ತೆ ಎರಡು ಸಮ ಬರುತ್ತಾ ಹಾಗೆ ಚೆಕ್ ಮಾಡೋದು ಒಂದು ಮೆಥಡು. ಸೊ ಫಸ್ಟ್ ಟೈಮ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ n is equal to 1ಗೆ ಇದೇನು ಬರುತ್ತೆ ಅಂತ ನೋಡೋಣ. ಫಸ್ಟು ಇಲ್ಲೇನು ಬರುತ್ತೆ ಅಂತ 1 ಸ್ಕ್ವೇರ್ ಬರುತ್ತೆ. ಸೊ 1 ಬರುತ್ತೆ. n is equal to 2 ಮಾಡಿದಾಗ ಇದು 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ 4 ಬರುತ್ತೆ. ಸೊ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಈಸ್ ಈಕ್ವಲ್ ಟು 5 ಬಂತು. ಸೊ ಈ ಕಡೆ ವ್ಯಾಲ್ಯೂ ನನಗೆ ಗೊತ್ತಾಗಿದೆ. n 1 ಅಂತ ತೊಗೊಂಡ್ರೆ ಇಲ್ಲಿ ಯಾವುದಕ್ಕಾದರೂ ನಾನು ಅಪ್ಲೈ ಮಾಡಿದಾಗ n 1 ಅಂತ ತೊಗೊಂಡ್ರೆ ನನಗೆ 1 ಬರಬೇಕು ಆನ್ಸರು. ಈ ಹೋಲ್ ಎಕ್ಸ್ಪ್ರೆಷನ್ ಅಂದರೆ ಇದು ಹೋಲ್ ಸಾಲ್ವ್ ಮಾಡಿದ್ರೆ 1 ಬರಬೇಕು. ಮತ್ತು n is equal to 2 ಅಂದರೆ ನಾನು ಇಲ್ಲಿ 2 ತೊಗೊಂಡಾಗ ನನಗೆ 5 ಬಂತಾ, ಇಲ್ಲೂ ನನಗೆ ಆನ್ಸರ್ಗಳು 5 ಬರಬೇಕು. ಯಾವುದಕ್ಕೆ n is equal to 1ಗೆ 1 ವ್ಯಾಲ್ಯೂ ಬರುತ್ತೋ, n is equal to 2ಗೆ 5 ವ್ಯಾಲ್ಯೂ ಬರುತ್ತೋ ಅದೇ ಇದರಲ್ಲಿ ಕರೆಕ್ಟ್ ಆನ್ಸರ್ ಅಂತ ನನಗೆ ಗೊತ್ತಾಗುತ್ತೆ. ಈಗ ಇದನ್ನು ಒಂದು ನಿಮಿಷ ಅನಲೈಸ್ ಮಾಡೋಣ. n - 1 ಬರುತ್ತಿಲ್ಲ. ನಾನು n is equal to 1 ತೊಗೊಂಡ್ರೆ 1 - 1 0 ಆಗೋಗುತ್ತೆ. ಸೊ ನನಗೆ ಸಿ ಆನ್ಸರ್ ಆಗಿರಲ್ಲ ಅಂತ ನಂಗೆ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ 0 ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ನಾನು ಬಿಟ್ಬಿಡ್ತೀನಿ ಆಯಿತಾ. ನೆಕ್ಸ್ಟು ಇಲ್ಲಿ ಬರೋಣ. n is equal to 1 ಹಾಕಿದ್ರೆ
ಏನು ಇದಕ್ಕೆ ಏನು ಬರುತ್ತೆ ಅಂತ ಇಲ್ಲಿ ಫಸ್ಟ್ ನೋಡೋಣ ಅಥವಾ ಇಲ್ಲೇ ನೋಡೋಣ, ಬಿ ನೋಡೋಣ. ಆದಷ್ಟು ನಿಮಗೆ ಎಲಿಮಿನೇಟ್ ಮಾಡೋಕ್ಕೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ಎಲಿಮಿನೇಟ್ ಮಾಡ್ತಾ ಹೋಗ್ತಾ ಇರಬೇಕು. ಈ ಬಿಗೆ ನೋಡೋಣ, 1 ಆಯಿತಾ, ಇದು 1 + 1 2 ಬರುತ್ತೆ, 2 ಕ್ಯಾನ್ಸಲ್ ಆದರೆ 1 ಬರುತ್ತೆ. ಸೊ ಫಸ್ಟು n = 1ಗೆ ಕರೆಕ್ಟಾಗಿದೆ ಆನ್ಸರು. n = 2ಗೆ 2 + 1 3 ಆಗುತ್ತೆ. ಇದು 2 × 3 / 2 ಬರುತ್ತೆ. 2 ಕ್ಯಾನ್ಸಲ್ ಮಾಡಿದ್ರೆ 3 ಬರುತ್ತೆ ಆನ್ಸರ್. ಸೊ ಇದು ರಾಂಗು, ಇದು ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇದೇ ರೀತಿ ಎಕ್ಸ್ಪ್ರೆಷನ್ ಇದೆ ನೋಡಿ, ಅದಕ್ಕೋಸ್ಕರನೇ ನಾನು ಇದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದು. ಇದು 3 ಬರುತ್ತೆ, ಇದು 3² ಅಂತ ಹೇಳಿದ್ರೆ ಇದು 9 ಬರುತ್ತೆ. ಸೊ 3² ಬಂದು 9, ಇದನ್ನು ಕರೆಕ್ಟಾಗಿರಲ್ಲ. ಸೊ ಇದೇ ಆನ್ಸರ್ ಕರೆಕ್ಟ್ ಇರುತ್ತೆ, ಬಟ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನೋಡೋಣ ಇದು ಕರೆಕ್ಟಾಗಿ ಬರುತ್ತಾ ಅಂತ. ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ, ಇದನ್ನು ಸ್ಕ್ವೈರ್ ಮಾಡೋದ್ರಿಂದ ಇದೂ ಸಾಧ್ಯ ಇಲ್ಲ ಅಂತ ನಾವು ನೋಡಿಕೊಂಡು. ಸೊ ಡಿಗೆ ಏನು ಬರುತ್ತೆ ಅಂತ ನೋಡೋಣ. ನಾವು ಫಾರ್ ಓಕೆ, ನಾನು ಎಗೆ ಸಾಲ್ವ್ ಮಾಡಿದ್ದೀನಿ, 1 ಬಂದಿದೆ, ಬಿಗೆ 0 ಆಗೋಯಿತು, ಡಿಗೆ ನಮ್ಮದು ಆನ್ಸರ್ ನಾವು ಅನಲೈಸ್ ಮಾಡಿದಾಗ ಡಿನೇ ಬಂದಿದ್ದು. ಸೊ 1 × 1 + 1 × 2 × 1 + 1 / 6 ಬರುತ್ತೆ. ಸೊ n = 1ಗೆ ಕರೆಕ್ಟಾಗಿ ಬಂದಿದೆ ಆನ್ಸರು 1 ಅಂತ. ಸೊ ಸೆಕೆಂಡ್ ಪಾರ್ಟು n = 2ಗೆ ಈ ಎಕ್ಸ್ಪ್ರೆಷನ್ಗೆ 9 ಬಂತು. ಸೊ ಇಟ್ ಈಸ್ ರಾಂಗ್. ಸೆಕೆಂಡ್ ಇದಕ್ಕೆ 3 ಬಂತು, ಅದನ್ನು ರಾಂಗ್. ಸೊ ಇದಕ್ಕೆ ಹಾಕಿ ನೋಡೋಣ ಏನು ಬರುತ್ತೆ ಅಂತ. n = 2ಗೆ 2 ಹಾಕ್ಕೊಂಡ್ರೆ 2 ಬ್ರಾಕೆಟ್ 2 + 1 ಒಂದು 3 ಬರುತ್ತೆ. ಇದು 2 × 2 is 4 + 1 5 ಬರುತ್ತೆ, / 6 ಕ್ಯಾನ್ಸಲ್ ಆಗುತ್ತೆ, 5 ಬರುತ್ತೆ. ಸೊ n = 2ಗೆ 5 ಬಂದಿತ್ತು, ಎಲ್ಲೂ 5 ಬರ್ತಿದೆ. ಸೊ ಡಿ ಇಸ್ ದ ಆನ್ಸರ್. ಇದೊಂದು ಸಮ್ಮು. ಪ್ರೂವ್ ಬೈ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ದಿಸ್ 1 × 1 ಫ್ಯಾಕ್ಟೋರಿಯಲ್, 2 × 2 ಫ್ಯಾಕ್ಟೋರಿಯಲ್, 3 × 3 ಫ್ಯಾಕ್ಟೋರಿಯಲ್ ಎಕ್ಸೆಟ್ರಾ n × n ಫ್ಯಾಕ್ಟೋರಿಯಲ್ = n + 1 ಫ್ಯಾಕ್ಟೋರಿಯಲ್ -1 ಅಂತ. ಇದು ಎಕ್ಸಾಂಪಲ್ ಸಮ್ಮು ನೋಡೋಣ ಹೇಗೆ ಅಂತ. ಇಲ್ಲಿ ನಾವು n ಫ್ಯಾಕ್ಟೋರಿಯಲ್ ಅಂದರೆ ಅರ್ಥ ಏನಂತ ಗೊತ್ತಾ ನಿಮಗೆ? n ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಮೊದಲನೇ n ನ್ಯಾಚುರಲ್ ನಂಬರ್ಸ್ದು ಮಲ್ಟಿಪ್ಲೈ ಮಾಡಬೇಕು. 2 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 1 × 2 ಅರ್ಥ. 3 ಫ್ಯಾಕ್ಟೋರಿಯಲ್ ಅಂದರೆ 1 × 2 × 3. 4 ಫ್ಯಾಕ್ಟೋರಿಯಲ್ ಅಂದರೆ 1 × 2 × 3 × 4 ಹಾಗೆ ಆಯಿತಾ. ಈಗ ಸ್ಟೆಪ್ 1ಅಲ್ಲಿ ಏನು ಮಾಡಬೇಕು? P(1) ಟ್ರೂ ಅಂತ ಪ್ರೂವ್ ಮಾಡಬೇಕಾಗಿದೆ. ಇಲ್ಲಿ n = 1 ಹಾಕ್ಕೊಂಡೆ ಅಂದ್ಕೊಳ್ಳಿ. 1 × 1 ಫ್ಯಾಕ್ಟೋರಿಯಲ್ ಈಸ್ 1 ಇಟ್ ಸೆಲ್ಫು. ಈ ಕಡೆಗೆ n + 1 ಫ್ಯಾಕ್ಟೋರಿಯಲ್ ಅಂದರೆ n + 1 ಅಂದರೆ ಇಲ್ಲಿ 1 ತೊಗೊಂಡಿದ್ದೀನಿ, n = 1 ಆಗಿದ್ದರೆ ಇದು 1 + 1 ಆಗುತ್ತೆ. 1 + 1 ಅಂದರೆ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಬಂದು 1 × 2, 1 2s are 2 ಬರುತ್ತೆ. ಸೊ 2 - 1 = 1. ಸೊ P(1) ಟ್ರೂ ಅಂತ ನಾವು n = 1 ಅಂತ ಹಾಕ್ಬಿಟ್ಟು LHS RHS ಎರಡೂ ಸೇಮ್ ಆನ್ಸರ್ ಬರ್ತಿದೆ ಅಂತ ನೋಡಿದೆ. ಸೇಮ್ ಬರ್ತಿದೆ ನೋಡಿ, ಇಲ್ಲೂ ಇದು ಮತ್ತು ಇದು ಸೇಮ್ ಬರ್ತಿದೆ. ಸೊ ಇಟ್ಸ್ ಪ್ರೂವ್ಡ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಿ ಅಸ್ಯೂಮ್ ದಟ್ P(n) is true for k ಆಯಿತಾ. ಸೊ n = k ಹಾಕ್ಕೊಂಡಾಗ ನಮಗೆ P(n) ಟ್ರೂ ಅಂತ ಅಂದ್ಕೊಂಡಿದ್ದೀನಿ. n ಬದಲು ಎಲ್ಲ ಕಡೆ k ಹಾಕ್ಕೊಂಡಿದ್ದೀನಿ. ಇದು ನನ್ನ ಎಕ್ಸ್ಪ್ರೆಷನ್ 2. ಈಗ ನಾವೇನು ಪ್ರೂವ್ ಮಾಡಬೇಕು? ಥರ್ಡ್ ಸ್ಟೆಪ್ಪಲ್ಲಿ P(n) is true for n = k + 1 ಅಂದರೆ k ಬದಲು ನಾನು k ಪ್ಲಸ್ ಹಾಕ್ಕೊಂಡ್ರೆ ಈ ಎಕ್ಸ್ಪ್ರೆಷನ್ ಎರಡೂ ಕಡೆ ಈಕ್ವಲ್ ಆಗಿರುತ್ತೆ ಅಂತ ನಾನು ತೋರಿಸ್ಬೇಕು. ಫಸ್ಟ್ ನಾನು ಈಕ್ವೇಷನ್ 1 ಇಲ್ಲಿ ಬರೆದ್ವಲ್ಲ, n = k + 1 ಅದನ್ನು ಉಪಯೋಗಿಸ್ಕೊಳ್ತೀನಿ. ಅಲ್ಲಿ ಕೊನೆ ಟರ್ಮ್ ಏನೋ ಅದನ್ನು ಆ್ಯಡ್ ಮಾಡ್ತೀನಿ. ಅದು ಯಾವುದದು? k + 1 ಟರ್ಮ್ ಏನಿದೆಯೋ ಅದು ಆ್ಯಡ್ ಮಾಡ್ತೀನಿ. ಇದು k ಹತ್ರ ನಿಂತಿದೆ. ಸೊ k + 1 × k + 1 ಫ್ಯಾಕ್ಟೋರಿಯಲ್ ಅಂತ ಹಾಕಿ, ಈ ಕಡೆನೂ ಅಷ್ಟೇ k + 1 × k + 1 ಫ್ಯಾಕ್ಟೋರಿಯಲ್ ಅಂತ ಈ ಎಕ್ಸ್ಪ್ರೆಷನ್ನಲ್ಲಿ ಈ ಕಡೆನೂ ಇದನ್ನು ಎಲ್ಲೂ ನೋಡಿ ಇಲ್ಲೂ ಎರಡೂ ಕಡೆ ಆ್ಯಡ್ ಮಾಡಿದ್ದೀನಿ. ಈ ಮೇಲಿಂದು ಇದೆಯಲ್ವಾ LHS ಅದು ಪ್ರೂವ್ ಆಗೋಗಿದೆ. ಕೆಳಗಿನ ಈ ಕಡೆ ಇರೋ RHS ಇದೆಯಲ್ಲ, ಈ ಕೆಳಗೆ ಬರೆದಿರೋದು RHS, ಇದನ್ನು ನಾವು ಮ್ಯಾಚ್ ಮಾಡೋಣ. ಹೇಗೆ? ಇದರ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನಾಗಿರುತ್ತಪ್ಪ? k + 2 ಫ್ಯಾಕ್ಟೋರಿಯಲ್ -1 ಆಗಿರುತ್ತೆ.
ಸೊ ಇದನ್ನು k+2 ಫ್ಯಾಕ್ಟೋರಿಯಲ್ -1 ಅನ್ನೋ ರೀತಿ ಮಾಡಬೇಕು. ಸೊ ಟ್ರೈ ಮಾಡೋಣ ಹೇಗೆ ಮಾಡೋದಂತ. ಇಲ್ಲಿ k+1 ಫ್ಯಾಕ್ಟೋರಿಯಲ್ ನೋಡಿ ಎರಡಕ್ಕೂ ಇದೆ. ಸೊ ನಾನೇನು ಮಾಡ್ತೀನಿ ಅಂದರೆ k+1 ಫ್ಯಾಕ್ಟೋರಿಯಲ್ನ ಕಾಮನ್ ತೆಗಿತೀನಿ, ಈ -1 ಹಾಗೆ ಉಳಿಸ್ತೀನಿ. ಇವೆರಡರಲ್ಲೂ k+1 ಫ್ಯಾಕ್ಟೋರಿಯಲ್ ಕಾಮನ್ ತೆಗೆದ್ರೆ ಏನು ಉಳ್ಕೊಳ್ಳುತ್ತೆ, ಇಲ್ಲಿ ಬರೀ 1 ಉಳ್ಕೊಳ್ಳುತ್ತೆ, 1 + k+1 ಉಳ್ಕೊಳ್ಳುತ್ತೀನಿ. ಓಕೆನಾ. ಸೊ ಇದರ ಅರ್ಥ ಇಟ್ ಈಸ್ ಈಕ್ವಲ್ ಟು k+1 ಫ್ಯಾಕ್ಟೋರಿಯಲ್ ಆಯಿತಾ. ಇದು k+2 ಆಯಿತು, -1 ಆಯಿತು. ಈಗ ಈ k+2 ಇಂಟು k+1 ಫ್ಯಾಕ್ಟೋರಿಯಲ್ -1 ಆಯ್ತು ಇದು. ಬಟ್ ಈ ಐಡೆಂಟಿಟೀಸ್ ಬರುತ್ತೆ, ಇದು ನಿಮಗೆ ಈ ಪಾಠ ಓದ್ತಾ ಇದ್ದಾಗ ಫ್ಯಾಕ್ಟೋರಿಯಲ್ ಬಗ್ಗೆ ತಿಳ್ಕೊಳ್ಳೋವಾಗ ನಿಮಗಿದು ಐಡೆಂಟಿಟಿ ಒಂದು ಅರ್ಥ ಆಗುತ್ತೆ. ಅದರ ವ್ಯಾಲ್ಯೂ ಏನಂದರೆ n ಇಂಟು n-1 ಫ್ಯಾಕ್ಟೋರಿಯಲ್ ಬಂದರೆ ಇಟ್ ಈಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಅಂತ. n ಇಂಟು n-1 ಫ್ಯಾಕ್ಟೋರಿಯಲ್, ಆ್ಯಕ್ಚುಲಿ ಇದು ಫ್ಯಾಕ್ಟೋರಿಯಲ್, ಇದು n-1 ಫ್ಯಾಕ್ಟೋರಿಯಲ್ ಈಸ್ n ಫ್ಯಾಕ್ಟೋರಿಯಲ್ ಅಂತ. ಸೊ ಇದ್ರ ವ್ಯಾಲ್ಯೂವು ಏನಾಗ್ಬಿಡುತ್ತೆ ಅಂದರೆ k+2 ಫ್ಯಾಕ್ಟೋರಿಯಲ್ ಆಗೋಗುತ್ತೆ. ಇದು ನಂದು ಇದು ನಂದು n-1. ಸೊ ಇದೇನಾಗುತ್ತೆ ಅಂದರೆ k+2 ಫ್ಯಾಕ್ಟೋರಿಯಲ್ ಆಗೋಗುತ್ತೆ ಐಡೆಂಟಿಟೀಸ್ ಉಪಯೋಗಿಸಿ. ಸೊ k+2 ಫ್ಯಾಕ್ಟೋರಿಯಲ್ -1 ಬಂತು. ಸೊ ಇವಾಗ ನಾವು ಪ್ರೂವ್ ಮಾಡಿದ್ದೀವಿ p(k+1) ಈಸ್ ಟ್ರೂ ಅಂತ. ಇದರ ಅರ್ಥ ನಮಗೆ ಇಟ್ ಈಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ. ಓಕೆ, ಇಲ್ಲಿ ಒಂದು ಸಮ್ ತೊಗೊಂಡಿದ್ದೀನಿ. 1 + 3/1, 1 + 5/4, 1 + 7/9 ಎಕ್ಸೆಟ್ರಾ 1 + 2n + 1 ಡಿವೈಡೆಡ್ ಬೈ n ಸ್ಕ್ವೇರ್ ಈಸ್ ಈಕ್ವಲ್ ಟು n + 1 ದ ಹೋಲ್ ಸ್ಕ್ವೇರ್ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಸೇಮ್ ಆ್ಯಸ್ ಯೂಶುವಲ್ ಸ್ಟೆಪ್ 1 ಮಾಡೋಣ. ಸ್ಟೆಪ್ 1ನಲ್ಲಿ LHSಗೆ 1 ಹಾಕ್ಕೊಂಡಿದ್ದೀನಿ, ಫಸ್ಟ್ ಟರ್ಮ್ ಮಾತ್ರ ಬರುತ್ತೆ, ಇದು 4 ಆಯಿತು. ಈ ಕಡೆ RHSಗೆ 1 ಅಂತ ಹಾಕ್ಕೊಂಡ್ರೆ, nಗೆ 1 ಅಂತ ಹಾಕ್ಕೊಂಡ್ರೆ 1 + 1 2 ಆಗುತ್ತೆ, 2 ಸ್ಕ್ವೇರ್ ಅಂದರೆ 4. ಈಗ ನೋಡಿ ಇದೂ 4 ಬಂತು, ಇಲ್ಲೂ 4 ಬಂತು. ಸೊ LHS ಈಸ್ ಈಕ್ವಲ್ ಟು RHS ಆಯಿತು. ಸೊ P(1) ಈಸ್ ಟ್ರೂ. ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ತೀವಿ, ವಿಲ್ ಅಸ್ಯೂಮ್ ದಟ್ ಫಾರ್ n ಈಸ್ ಈಕ್ವಲ್ ಟು k, P(k) ಈಸ್ ಟ್ರೂ ಅಂತ. ಅಂದರೆ ಎಲ್ಲ ಎಕ್ಸ್ಪ್ರೆಷನ್ನು ಬರೀರಿ, n ಬದಲು k ಹಾಕ್ಕೊಳ್ಳಿ, ಇಲ್ಲೂ k ಹಾಕ್ಕೊಂಡಿದ್ದೀನಿ. k ಹಾಕ್ಕೊಂಡು ಬರೆದ್ಬಿಟ್ಟು ಇದು ಈಕ್ವೇಷನ್ 1 ಅಂತ ಹೆಸರಿಟ್ಬಿಟ್ಟು ಬಿಟ್ಬಿಡಿ. ನೆಕ್ಸ್ಟ್ ಪ್ರೂವ್ ಮಾಡೋದನ್ನ ಯೂಸ್ ಮಾಡೋಣ. ವಿ ಹ್ಯಾವ್ ಟು ಪ್ರೂವ್ ದಟ್ p(k+1) ಈಸ್ ಟ್ರೂ ಅಂತ. ಇದಕ್ಕೆ ನಾವೇನು ಮಾಡ್ತೀವಿ, ಈಕ್ವೇಷನ್ 1 ಇದೆ, ಈಕ್ವೇಷನ್ 1 ಇದೆಯಲ್ಲ ಅದನ್ನು ತೊಗೊಂಡಾದಮೇಲೆ ನಾವೇನು ಮಾಡ್ತೀವಿ, ಈ ಹೋಲ್ ಈಕ್ವೇಷನ್ಗೆ ಇಂಟು ನೆಕ್ಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ ಇದು k+1 ಅಂತ ತೊಗೊಳ್ಳಿ. 1 + 2 ಇಂಟು k+1 + 1 ಡಿವೈಡೆಡ್ ಬೈ ಕೆಳಗೆ k² ಇರೋದು ನೆಕ್ಸ್ಟು k+1 ದ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ನಮ್ಮದು ನೆಕ್ಸ್ಟು, ಈ ಟರ್ಮ್ ಆದಮೇಲೆ ನೆಕ್ಸ್ಟ್ ಬರೋದು ಇದು. ಈ ಕಡೆನೂ k+1 ದ ಹೋಲ್ ಸ್ಕ್ವೇರ್ ಇದೆಯಲ್ಲ, ಆ ಕಡೆನೂ ಅದೇನೇ ಮಲ್ಟಿಪ್ಲೈ ಮಾಡಿ, ಆಯಿತಾ. ಈಗ ಈ ಹೋಲ್ ಥಿಂಗು, ಈ ಮೇಲಿನ ಪಾರ್ಟ್ ಇದೆಯಲ್ಲ LHS, ಅದು ಸೇಮ್ ಟು ಸೇಮ್ ಆಗೋಯ್ತು. ಇದು k+1ಗೆ ಏನು ಬರಬೇಕಿತ್ತು ಅದು ಬಂದುಬಿಟ್ಟಿದೆ. ಈ RHSನ ಈ ಫಾರ್ಮ್ಯಾಟಿಗೆ ತರಬೇಕು. ಹೇಗೆ, ಇದು k+1 ಸ್ಕ್ವೇರ್ ಆಗುತ್ತೆ, ಏನು k ಇದ್ದರೆ, ಇದು k+1 ಟರ್ಮ್ ಇರೋದ್ರಿಂದ k+2 ದ ಹೋಲ್ ಸ್ಕ್ವೇರ್ ಬರಬೇಕಿದ್ರು, ಹೋಲ್ ಆನ್ಸರ್ k+2 ದ ಹೋಲ್ ಸ್ಕ್ವೇರ್ ಮಾಡಬೇಕು ನಾವು. ಸೊ ಇದನ್ನು ಟ್ರೈ ಮಾಡೋಣ ಸಾಲ್ವ್ ಮಾಡೋಕ್ಕೆ. ಇಲ್ಲಿ k+1 ದ ಹೋಲ್ ಸ್ಕ್ವೇರ್ ಹಾಗೆ ಉಳಿಸ್ಕೊಳ್ಳಿ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ LCM ತೆಗೀರಿ, k+1 ಸ್ಕ್ವೇರ್ + 2k + 1 + 1 ಅಂತ ಬಂತಿದ್ದು. ಇಲ್ಲಿ k+1 ದ ಹೋಲ್ ಸ್ಕ್ವೇರ್, k+1 ದ ಹೋಲ್ ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಮಾಡಿಬಿಡಿ, ಆಯಿತು. ಈಗ ಇಲ್ಲಿ ಕ್ಯಾನ್ಸಲ್ ಆಗೋಯ್ತಿದ್ದು, ಇದು ಕ್ಯಾನ್ಸಲ್ ಆಗೋದ್ಮೇಲೆ ಈ ಕೆಳಗಿನ ಮಾತ್ರ ಬರ್ಕೊಳ್ಳಿ. ಇದೇನಾಗುತ್ತೆ, k ಸ್ಕ್ವೇರ್ 1 ಸ್ಕ್ವೇರ್ + 2k + 2k + 2 + 1 ಬಂತು. k ಸ್ಕ್ವೇರ್ + 4k + 1 2 4 ಆಯಿತು, ಇದು 4 ಆಯಿತು, ವಿಚ್ ಈಸ್ ಈಕ್ವಲ್ ಟು k+2 ದ ಹೋಲ್ ಸ್ಕ್ವೇರ್ ಅಂತ ಆಯಿತು. ಸೊ ಬಂತ ನಿಮಗೆ ಆನ್ಸರು k+2 ದ ಹೋಲ್ ಸ್ಕ್ವೇರ್ ಅಂತ. ಈಗ ದಿಸ್ ಈಸ್ ಪ್ರೂವನ್ ಫಾರ್ k+1, p(k+1) ಈಸ್ ಟ್ರೂ ಆಯಿತು. ಇದರ ಅರ್ಥ ಇಟ್ ಈಸ್ ಟ್ರೂ ಫಾರ್ ಆಲ್ n ನ್ಯಾಚುರಲ್ ನಂಬರ್ಸ್ ಅಂತ ಬರೀಬೇಕು ಲಾಸ್ಟ್ ಫೈನಲ್ ಸ್ಟೆಪ್ಪು. ಸೊ ಇದು ನನ್ನ ನೆಕ್ಸ್ಟ್ ಸಮ್ಮು cos θ cos 2θ cos
2 to the power of 2 theta ಹೀಗೆ ಹೋಗ್ತಿರುತ್ತೆ. cos of 2 to the power of n minus 1 theta ಜಾಗದಲ್ಲಿ which is equal to sin of 2 to the power of n theta divided by 2 to the power of n sin theta. ಹೀಗೆ ಬರಬೇಕು ಆನ್ಸರು. ಸೊ ಫಸ್ಟ್ ಟೈಮ್ ನಾನು ಏನು ಮಾಡ್ತೀನಿ ಅಂದರೆ n is equal to 1 ಹಾಕ್ಕೊಳ್ತೀನಿ. ಆಗ ನಾನು LHS ಏನಾಗುತ್ತೆ, ಬರೀ cos theta ಉಳ್ಕೊಳ್ಳುತ್ತೆ. ನಾನು ಆರ್ ಎಚ್ ಎಸ್ ಇದಕ್ಕೆ ಈ ಜಾಗದಲ್ಲಿ n is equal to 1 ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ n is equal to 1 ಇಲ್ಲಿ ಹಾಕ್ಕೊಂಡಿದ್ದೀನಿ. n is equal to 1 ಆಗ ನನಗೆ sin 2 theta ಡಿವೈಡೆಡ್ ಬೈ 2 to the power of 1 sin theta ಬಂತು. ಇದ್ರ ವ್ಯಾಲ್ಯೂನು cos theta ಬಂತು. ಸೊ ಸ್ಟೆಪ್ 1 ಪ್ರೂವ್ ಆಗೋಗಿದೆ. ಸೊ ಮುಂದಿನ ಸ್ಟೆಪ್ಪು ಹೇಗೆ ಪ್ರೂವ್ ಮಾಡೋದಂತ ನೋಡೋಣ. ಈಗ ಸ್ಟೆಪ್ 2 ಅಲ್ಲಿ ನಾವು p of k ಟ್ರೂ ಅಂತ ಅಂದ್ಕೊಳ್ತೀವಿ. ಆವಾಗ n ಬದಲು k ಹಾಕ್ಕೊಬೇಕು. ಮತ್ತು ಇದು ನಮಗೆ ಟ್ರೂ ಅಂತ ನಾವು ಅಸ್ಯೂಮ್ ಮಾಡಿಬಿಡ್ತೀವಿ, ಆಯಿತಾ. ಸೊ cos theta cos 2 theta ಎಲ್ಲ ಎಕ್ಸ್ಟ್ರಾ cos of 2 to the power of k minus 1 theta is equal to sin 2 to the power of k theta ಮತ್ತು 2 to the power of k sin theta ಹೀಗೆ ಬರುತ್ತೆ. ಈಗ ಸ್ಟೆಪ್ 3ಅಲ್ಲಿ ನಾವೇನು ಮಾಡಬೇಕು, p of k plus 1 is true ಅಂತ ನಾವು ಪ್ರೂವ್ ಮಾಡಬೇಕು. ಹೇಗೆ ಪ್ರೂವ್ ಮಾಡೋದು ಅಂತ ನೋಡೋಣ. ಸೇಮ್ ಈಕ್ವೇಷನ್ 2 ಇದನ್ನೊಂದು ಈಕ್ವೇಷನ್ 1 ಇದನ್ನೊಂದು ಈಕ್ವೇಷನ್ 1 ಅಂದರೆ ಈ ಈಕ್ವೇಷನ್ 1ನ್ನು ತೊಗೊಳ್ಬೇಕು. ತೊಗೊಂಡ್ಬಿಟ್ಮೇಲೆ ಇದಕ್ಕೆ ಎಕ್ಸ್ಟ್ರಾ ನೋಡಿ ಇಲ್ಲಿವರೆಗೂ ಇದೆ, ಇದು ಒಂದು ಟರ್ಮ್ ಎಕ್ಸ್ಟ್ರಾ ಎರಡೂ ಕಡೆ ಆ್ಯಡ್ ಮಾಡಿದ್ದೀನಿ. ಇಲ್ಲೂ cos of 2k 2 to the power of k theta cos of 2 to the power of k theta ಹಾಕ್ಕೊಂಡು ಬರೆದಿದ್ದೀನಿ. ಇದೊಂದು ಎಕ್ಸ್ಟ್ರಾ. ಈಗ ಇದು ಮೇಲಿನ ಪಾರ್ಟ್ ನೋಡಿ, ಇದು ಫುಲ್ಲೂ ಕರೆಕ್ಟಾಗಿದೆ, LHS ಫುಲ್ ಕರೆಕ್ಟಾಗಿದೆ. ಬಟ್ ಇದು ಕೆಳಗಿನ ಪಾರ್ಟ್ ನೋಡಿ, ಇದು ನಮ್ಮದು RHS. ಇದನ್ನು ನಾನು ಯಾವ ಫಾರ್ಮೇಟಿಗೆ ತರಬೇಕಂದ್ರೆ ಸೇಮ್ ಇದೇ ರೀತಿ ಬರಬೇಕು, ಆದರೆ ಇಲ್ಲಿ k ಬದಲು k plus 1 ಬರಬೇಕು. ಇಲ್ಲೊಂದು k plus 1 ಇಲ್ಲೊಂದು k plus 1 ಆ ಫಾರ್ಮೇಟಿಗೆ ಇದು ತರಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡೋಣ. ಇದು sin of 2 to the power of k theta cos of 2 to the power of k theta, ಇದು ಕೆಳಗಡೆ 2 to the power of k sin theta ಅಂತಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಮೇಲೆ ಕೆಳಗೆ ಒಂದು 2 ಆ್ಯಡ್ ಮಾಡ್ತೀನಿ. ಆಗ ಇದು 2 ಇದನ್ನೆಲ್ಲ ಒಂದು x ಅಂತ ಅಂದ್ಕೊಳ್ಳಿ. ಅವಾಗ ಇದು 2 sin x cos x ಫಾರ್ಮೇಟಲ್ಲಿದೆ. 2 sin x cos x ಹಾಗಿದ್ರೆ ಅದೇನಾಗಿರುತ್ತೆ, sin 2x ಆಗಿರುತ್ತೆ. ಸೊ ನಾನೇನು ಮಾಡ್ತೀನಿ, sin 2 ನನ್ನ ಹೋಲ್ x ಏನಿಲ್ಲಿ 2 to the power of k theta ಅದನ್ನು ಬರ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 2 sin x cos x ವಿಚ್ ಈಸ್ sin 2 cos x sin 2x ಓಕೆನಾ. ಈಗ ಇದು 2k ಇದೆ. ಸೊ ಇಟ್ ಕ್ಯಾನ್ ಬಿ ರಿಟನ್ ಆಸ್ 2 to the power of k plus 1. ಇಲ್ಲಿ ಕೆಳಗಡೆನೂ 2 ಇರೋದಿದೆಯಲ್ಲ, ಇಲ್ಲಿ 1 ಇದೆ, ಇದು 1 ಇದೆ. ಸೊ 2 to the power of k plus 1 ಆಗೋಗುತ್ತಿಲ್ಲ. ಸೊ ದಿಸ್ ಹೋಲ್ ಥಿಂಗ್ ವಿಲ್ ಚೇಂಜ್ ಟು sin 2 to the power of k plus 1 theta divided by 2k plus 1 sin theta. ನೋಡಿ ಈಗ ಇದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಬಂದುಬಿಡ್ತು. ನಾವು ಹೇಳ್ಬೋದು ಇವಾಗ p of k is true, p of k plus 1 is true, p of k plus 1 is true ಅಂತ ಹೇಳ್ಬೋದು. ಇದರಿಂದ p of n is true for all n belongs to natural numbers. ಇಲ್ಲಿ prove that root n is less than 1 divided by root 1 plus 1 divided by root 2 etc. till 1 divided by root n for n is greater than or equal to 2. ಇದು 1 ಆಗಲ್ಲ, 2 ಇಂದ ಶುರು ಮಾಡಬೇಕು ಆಯಿತಾ, 2 ಇಂದ ಶುರು ಮಾಡಬೇಕು. ಸೊ ಸ್ಟೆಪ್ 1ಅಲ್ಲಿ n is equal to 2 ಅಂತ ತೊಗೊಳ್ಳೋಣ. n is equal to 2 ಅಂತ ತೊಗೊಂಡ್ರೆ ಇದೇನಾಗುತ್ತೆ, ಈ ಕಡೆ ರೂಟ್ 2 ಆಗುತ್ತೆ. ಈ ಕಡೆ ಬಂದು 1 by root 1 ಪ್ಲಸ್ 1 by root 2 ಬರುತ್ತೆ. ಸೊ 1 by root 1 ಅಂತ ಹೇಳಿದ್ರೆ 1ನೇ ಆನ್ಸರು. 1 by root 2 ಅಂತ ಹೇಳಿದ್ರೆ 1.41 ಬರುತ್ತೆ. ಸೊ ಅಲ್ಲ, ರೂಟ್ 2 ಬಂದ್ಬಿಟ್ಟು 1.41 ಬರುತ್ತೆ. ಸೊ ಈ ಜಾಗದಲ್ಲೂ ಇಲ್ಲಿ 1 ಇದು 1 by root 2 ಅಂದರೆ 1 divided by 1.41 ಬರುತ್ತೆ. ಸೊ ಇದು ಆ್ಯಕ್ಚುಲಿ ಈ ಕಡೆ ನಂಬರು ಜಾಸ್ತಿ ಆಗಿಬಿಡುತ್ತೆ ನೋಡಿ. ಸೊ 1.41 ಈಸ್ ಲೆಸ್ ದೆನ್ 1.7 ಆಗಿಬಿಡುತ್ತೆ. ಸೊ p of 2 ಈಸ್ ಟ್ರೂ ಆಗಿಬಿಡುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಾರ್ n is equal to k we will assume p of n is true. ಅವಾಗ ಏನಾಗುತ್ತೆ, root of k is less than 1 by root 1 plus 1 by root 2 etc. 1 by root k ಆಗುತ್ತೆ. for k is
ಗ್ರೇಟರ್ ದೆನ್ 2. ಈಗ ನೆಕ್ಸ್ಟ್ ಸ್ಟೆಪ್ 3 ಫಾರ್ n is equal to k plus 1 we will prove that p of n is true ಅಂತ ಆಯಿತಾ. ಇದು ನಮ್ಮದು ಎಕ್ಸ್ಪ್ರೆಷನ್ 1. ಅದನ್ನು ನೀವು ಕೆಳಗಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬರ್ತೀನಿ ರೂಟ್ ಆಫ್ ಕೆ ಈಸ್ ಲೆಸ್ ದೆನ್ ದಿಸ್ ಹೋಲ್ ಥಿಂಗ್ ಅಂತ ಆಯಿತಾ. ಇದಕ್ಕೆ ನೀವು 1 ಡಿವೈಡೆಡ್ ಬೈ ಕೆ ಪ್ಲಸ್ 1 ಇದೆಯಲ್ಲ, ಇಲ್ಲಿ 1 ಡಿವೈಡೆಡ್ ಬೈ ರೂಟ್ ಆಫ್ ಕೆ ಪ್ಲಸ್ 1 ಎರಡೂ ಕಡೆ ಆ್ಯಡ್ ಮಾಡಿ, ಇಲ್ಲೂ ಎರಡೂ ಕಡೆ ಆ್ಯಡ್ ಮಾಡಿ. ಈಗ ಇದು ಕೆ ಪ್ಲಸ್ 1 ಟರ್ಮ್ ಥರ ಇದೆ, ಪ್ರಾಪರ್ ಆಗಿದೆ ಇದು ಆಯಿತಾ. ಆರ್ ಎಚ್ ಎಸ್ ಏನಿದೆ ಸೇಮ್ ಇದೆ. ಬಟ್ ಎಲ್ ಎಚ್ ಎಸ್ನ ಏನು ಮಾಡಿ ಅಂದರೆ ಒಂದು ಕಡೆ ಬರ್ಕೊಳ್ಳಿ ಈ ಥರ ರೂಟ್ ಆಫ್ ಕೆ ಪ್ಲಸ್ 1 ಡಿವೈಡೆಡ್ ಬೈ ರೂಟ್ ಆಫ್ ಕೆ ಪ್ಲಸ್ 1 ಅಂತ. ಆ್ಯಕ್ಚುಲಿ ಇದನ್ನು ನಾವು ಹೋಲ್ ಎಕ್ಸ್ಪ್ರೆಷನ್ನು, ಈ ಹೋಲ್ ಎಕ್ಸ್ಪ್ರೆಷನ್ನು ಮತ್ತು ರೂಟ್ ಆಫ್ ಕೆ ಪ್ಲಸ್ 1 ಇದೆಯಲ್ಲ ಅದೆರಡೂ ನಾವು ಚೆಕ್ ಮಾಡ್ಬೋದು ವ್ಯಾಲ್ಯೂಸ್ ಹಾಕಿ. ಆಗ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ದಿಸ್ ಹೋಲ್ ಎಕ್ಸ್ಪ್ರೆಷನ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದೆನ್ ರೂಟ್ ಆಫ್ ಕೆ ಪ್ಲಸ್ 1 ಅಂತ. ಆರ್ ರೂಟ್ ಆಫ್ ಕೆ ಪ್ಲಸ್ 1 ಈಸ್ ಲೆಸ್ ದೆನ್ ದಿಸ್ ಹೋಲ್ ಎಕ್ಸ್ಪ್ರೆಷನ್. ಅರ್ಥ ಆಯ್ತಾ? ರೂಟ್ ಆಫ್ ಕೆ ಪ್ಲಸ್ 1 ಈಸ್ ಲೆಸ್ ದೆನ್ ದಿಸ್ ಹೋಲ್ ಎಕ್ಸ್ಪ್ರೆಷನ್ ಆ್ಯಂಡ್ ವಿಚ್ ದಿಸ್ ಹೋಲ್ ಎಕ್ಸ್ಪ್ರೆಷನ್ ಈಸ್ ಲೆಸ್ ದೆನ್ ದಿಸ್ ಒನ್. ಅದರ ಅರ್ಥ ರೂಟ್ ಆಫ್ ಕೆ ಪ್ಲಸ್ 1 ಈಸ್ ಲೆಸ್ ದೆನ್ ದಿಸ್ ಹೋಲ್ ಥಿಂಗ್ ಆಯಿತಾ. ಇದರಿಂದ ನಾವೇನು ಪ್ರೂವ್ ಮಾಡಿದ್ದೀವಿ ಅಂದರೆ ಪಿ ಆಫ್ ಕೆ ಪ್ಲಸ್ 1 ಈಸ್ ಟ್ರೂ ಅಂತ. then it is true for all natural numbers.